ಬರೋಕ್ಕಿಂತ ಮುಂಚೆ ನಿಮ್ಗೆ ಯಾವ ಥರ ಸಮಸ್ಯೆ ಇತ್ತು ಮೇಡಮ್? ಸರ್ ನನಗೆ ಲೋಯರ್ ಬ್ಯಾಕಲ್ಲಿ ಪೇನ್ ಇತ್ತು. ಇನ್ನು ಮಲಗಕ್ಕಾಗ್ತಿರ್ಲಿಲ್ಲ, ಕೂರಕ್ಕಾಗ್ತಾ ಇರಲಿಲ್ಲ. ಅಂದರೆ ಇನ್ನು ಡೈಲಿ ರೂಟೀನ್ ವರ್ಕ್ಸ್ನು ಏನೋ ಮಾಡೋಕ್ಕಾಗ್ತಾ ಇರಲಿಲ್ಲ, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಇವನ್ ಈ ಸಮಸ್ಯೆ ನಿಮಗೆ ಎಷ್ಟು ಸಮಯದಲ್ಲಿ ಇತ್ತು? ಫಸ್ಟ್ ಲೋಯರ್ ಬ್ಯಾಕಲ್ಲಿ ಸ್ವಲ್ಪ ಪೇನ್ ಇತ್ತು ಸರ್ 6-7 ಇಯರ್ಸಿಂದ. ಬಟ್ ಈ 1 ಇಯರಿಂದ ಅದು ತುಂಬ ಜಾಸ್ತಿ ಆಯಿತು. ಆಮೇಲೆ ಇಲ್ಲಿ ನಮ್ಮ ಅಣ್ಣ ಇದ್ದಾರೆ ಬಳ್ಳಾರಿಲಿ, ಅವರು ಸಜೆಸ್ಟ್ ಮಾಡಿದ್ರು ನನಗೆ. ಹಾಗಾಗಿ ಬಂದು ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ. ವೆರಿ ಗುಡ್. ಈಗ ಇಲ್ಲಿ ಬಂದಮೇಲೆ ಈಗ ಒಂದು ನಮ್ಮ ಟ್ರೀಟ್ಮೆಂಟ್ ಕೋರ್ಸ್ ಮುಗಿದ್ಮೇಲೆ ನಿಮಗೆ ಹೆಂಗೆ ಅನಿಸುತ್ತೆ? ಯಾವ ಆಕ್ಟಿವಿಟಿ ಮಾಡ್ತೀವಿ ಮೊದಲಿಗೆ ಕಂಪೇರ್ ಮಾಡಿದ್ರೆ? ಮೊದಲಿಗೆ ಕಂಪೇರ್ ಮಾಡಿದ್ರೆ ನಡೀತೀನಿ ಸರ್, ಒಂದು 30 ಮಿನಿಟ್ಸ್ ವಾಕ್ ಮಾಡ್ತೀನಿ. ಸ್ಟೆಪ್ಸ್ ಹತ್ತಕ್ಕೆ ಬರ್ತಿರ್ಲಿಲ್ಲ, ಸ್ಟೆಪ್ಸ್ ಹತ್ತೀನಿ, ಇಳಿತೀನಿ. ಮನೇಲಿ ಮತ್ತೆ ಈಗ ಸಣ್ಣ ಪುಟ್ಟದ ಕೆಲಸಗಳೆಲ್ಲ ಮಾಡ್ಕೊಂತೀನಿ. ಈ ವಾಕ್ ಮಾಡೋದು ಮೊದಲು ಎಷ್ಟು ವಾಕ್ ಮಾಡ್ತಿದ್ರಿ, ಇವಾಗ ಎಷ್ಟು ವಾಕ್ ಮಾಡ್ತೀರಾ? ಮೊದಲು ಜಾಸ್ತಿ ವಾಕ್ ಮಾಡ್ತಾನೆ ಇರಲಿಲ್ಲ ಸರ್. ಈ 1 ಇಯರಿಂದ ಅಂತೂ ವಾಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಅಂದಾಜು ಒಂದು ಮನೇಲಿ ಅಷ್ಟೇ ಸರ್, ಅದನ್ನು ಸ್ವಲ್ಪನೇ ಒಂದು 10 ಹೆಜ್ಜೆ ನಡೆದ್ರೆ ಮತ್ತೆ ಕುತ್ಕೊಳ್ಬೇಕಿತ್ತು ಆ ಥರ, ಅಥವಾ ಸಿಟ್ಟಿಂಗ್ ಅಲ್ಲೇ ಜಾಸ್ತಿ ಇರ್ತಾ ಇದೆ. ಓಕೆ, ಇವಾಗ ಎಷ್ಟು ವಾಕ್ ಮಾಡ್ತೀರಾ? ಇವಾಗ ಒಂದು 30 ಮಿನಿಟ್ಸ್ ವಾಕ್ ಮಾಡ್ತೀನಿ. 30 ಮಿನಿಟ್ಸ್ ವಾಕ್ ಮಾಡೋದು ಕಂಫರ್ಟಬಲ್ ಇದೆಯಾ? ಹಾಂ, ಕಂಫರ್ಟಬಲ್ ಇದೆ. ಮತ್ತೆ ಏನಾದರೂ ನೋವು ಎದುರು ಬರ್ತದೆ? ಸ್ವಲ್ಪ ಪೇನ್ ಇರುತ್ತೆ, ಮತ್ತೆ ಎಕ್ಸರ್ಸೈಸ್ ಎಲ್ಲ ಹೇಳಿದಿರಲ್ಲ, ಅದು ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್? ಬೇರೆ ಆಕ್ಟಿವಿಟೀಸ್ ಅಂದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ಎಲ್ಲ ಕೂತ್ಕೊಳ್ಳೋದು, ಎದ್ದೇಳೋದು, ಕಾಲ್ ಮಾಡ್ಕೊಂಡೆಲ್ಲ ಕೆಳಗೆ ಕೂರಕ್ಕೆ ಬರ್ತಿರ್ಲಿಲ್ಲ ಸರ್. ನಾನು ಒಂದು 6-7 ಇಯರ್ಸಿಂದ ಕೆಳಗೆ ಕೂತೇ ಇರಲಿಲ್ಲ. 7 ಇಯರ್ಸಿಂದ ಕೆಳಗೆ ಕೂತೇ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಅನ್ಕೊಂಡಿರ್ಲಿಲ್ಲ ನಾನು ಕೂರ್ತೀನಿ ಅಂತ. ಮತ್ತೆ ಕೆಳಗಡೆಗೆ ಮತ್ತೆ ಈಗ ಕೂರ್ತೀನಿ, ಹೇಳ್ತೀನಿ, ಕೆಳಗಡೆ ಎಲ್ಲ ಕೂರ್ತೀನಿ. ಸೊ ಈ ಒಂದು ಈಗ ನೀವು ಬೇರೆ ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ, ಅದರಿಂದ ನನಗೆ ಏನು 1% ರಿಲೀಫ್ ಎಲ್ಲೂ ಸಿಕ್ಕಿಲ್ಲ ಸರ್. ಓಕೆ, ಸೊ ಅದರಿಂದ ಈಗ ನಮ್ಮಲ್ಲಿ ಇಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಏನಾದ್ರು ಕಾನ್ಫಿಡೆನ್ಸ್ ಇತ್ತಾ? ಕಾನ್ಫಿಡೆನ್ಸ್ ರಿಕವರ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಸರ್, ಸುಮ್ಮನೆ ಬಂದೆ. ಎಲ್ಲರೂ ಹೇಳ್ತಿರ್ತಾರೆ ಹಂಗೆ, ಎಲ್ಲ ಕಡೆ ಹೆಂಗ್ ಟ್ರೈ ಮಾಡ್ತಿದ್ನೋ ಇಲ್ಲಿನೂ ಹಂಗೆ ಟ್ರೈ ಮಾಡಕ್ಕೆ ಅಂತಾನೆ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ಒಂದು 3-4 ಡೇಸ್ ಅಲ್ಲೇ ನನಗೆ ಗೊತ್ತಾಯ್ತು, ಐ ಮೀನ್ ರಿಕವರ್ ಆಗ್ತೀನಿ ಅಂತ ನಂಬಿಕೆ ಬಂತು ಸರ್. ಬಂದು ನಮ್ಮ ಟ್ರೀಟ್ಮೆಂಟ್ ಇಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಹೌದು ಸರ್, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂಡ್ ನಾನು ನನಗೆ ಗೊತ್ತಿರೋರ್ಗೆಲ್ಲರಿಗೂ ಈ ತರ ಪ್ರಾಬ್ಲಮ್ ಇರೋರ್ಗೆಲ್ಲರಿಗೂ ಸಜೆಸ್ಟ್ ಮಾಡಿದ್ದೀನಿ. ನನ್ನ ಫ್ಯಾಮಿಲಿಯವರು ಕೆಲವೊಂದೆಲ್ಲ ಬಂದಿದ್ದಾರೆ ಹಾಗೆ ಸರ್. ಇನ್ನು ಮತ್ತೆ ಯಾರು ಸಿಕ್ಕಿದ್ರು ಎಲ್ರಿಗೂ ಹೇಳ್ತೀನಿ. ಖುಷಿ ಆಗುತ್ತೆ ಸರ್, ಇದೊಂಥರ ಟ್ರೀಟ್ಮೆಂಟ್ ಇದೆ ಅಂತ ಅಂದಾಗ. ಮೆಡಿಸಿನ್ ಇಲ್ಲ, ಆಪರೇಷನ್ಸ್ ಇಲ್ಲ. ಈಗ ನನ್ನ ಪ್ರಾಬ್ಲಮ್ ಬೇರೆ ಕಡೆ ಎಲ್ಲಿ ಹೋದ್ರೂ ಸರ್ಜರಿನೇ ಹೇಳ್ತಿದ್ರು, ಕೆಲವೊಬ್ರು ಸರ್ಜರಿ ಬೇಡ ಅಂತಾನು ಹೇಳ್ತಿದ್ರು. ಏನ್ ಸೊಲ್ಯೂಷನ್ ಅನ್ನೋದನ್ನ ಹೇಳ್ತಿದ್ರು, ಸರ್ಜರಿ ಬೇಡ ಅಂತಿದ್ರು, ಬಟ್ ಏನ್ ಸೊಲ್ಯೂಷನ್ ಅಂತ ಹೇಳ್ತಿರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ ಸರ್ ಏನ್ ಮಾಡ್ಬೇಕು ಅಂತ. ಕೊನೆಗೆ ಇಲ್ಲಿ ಬಂದಾಗ ನನಗೆ ಚೆನ್ನಾಗಿ ಅನಿಸ್ತಿತ್ತು.